ಇನ್ನು ಕರಾವಳಿ ಜಿಲ್ಲೆಯಲ್ಲೂ ಕೂಡ ವರುಣದೇವನ ಆರ್ಭಟ ಜೋರಾಗಿದೆ. ಗಾಳಿ ಮಳೆಯ ಜೊತೆಗೆ ಹಲವು ಕಡೆ ರಸ್ತೆಗಳಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಸೊ ಅಲ್ಲಿಯ ಮಳೆ ಅವಾಂತರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕೃಷ್ಣನೂರು ಉಡುಪಿಯಲ್ಲಿ ವರುಣನ ರಣಾರ್ಭಟ. ಮನೆಗಳ ಮೇಲೆ ಬಿದ್ದ 30ಕ್ಕೂ ಹೆಚ್ಚು ಮರಗಳು, ಕುಸಿದ ಬಾವಿ, ಭಯಾನಕ ದೃಶ್ಯ ವೈರಲ್. ಕೃಷ್ಣನೂರು ಉಡುಪಿಯಲ್ಲಿ ಕಳೆದ ಒಂದು ವಾರದಿಂದ ವರುಣ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಗಾಳಿ ಸಹಿತ ಜೋರು ಮಳೆಗೆ ಲಕ್ಷಾಂತರ ರೂಪಾಯಿ ವಸ್ತುಗಳು ನಷ್ಟವಾಗಿದೆ. ಮುಂಗಾರು ಆರ್ಭಟದ ನೇರ ಪರಿಣಾಮ ಮೆಸ್ಕಾಂ ಇಲಾಖೆ ಮೇಲೆ ಬಿದ್ದಿದೆ. ಕಳೆದ 2 ದಿನದ ಬಿರುಗಾಳಿ ಮಳೆಗೆ 300ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿ ಸಂಪೂರ್ಣ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಬಿದ್ದು ಸುಮಾರು 30 ಲಕ್ಷ ರೂಪಾಯಿ ನಷ್ಟವಾಗಿದೆ. ಇನ್ನು 3 ಕಿಲೋಮೀಟರ್ನಷ್ಟು ವಿದ್ಯುತ್ ತಂತಿಗಳು ತುಂಡಾಗಿದ್ದು ಅವುಗಳನ್ನು ರೀಪ್ಲೇಸ್ ಮಾಡಬೇಕಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಕಂಬಗಳು ವಾಲಿದ್ದು ಅದನ್ನು ಮತ್ತೆ ಯಥಾಸ್ಥಿತಿಗೆ ತರುವ ಕೆಲಸಗಳನ್ನು ಮೆಸ್ಕಾಂ ಸಿಬ್ಬಂದಿ ಮಾಡುತ್ತಿದ್ದಾರೆ. ಅಲ್ಲಿ ಫಾಲ್ಟ್ ಆಗಿದೆ ಸರ್, ಒಂದು ಮರ ಬಿದ್ದಿದೆ. ತುಂಬಾ ಕಂಬ ಎಲ್ಲ ಬಿದ್ದಿದೆಯಲ್ಲ? ಎಲ್ಲ ಇಲ್ಲಿ ಒಳಗಡೆ ಇಲ್ಲ, ಅಲ್ಲಿ ಮೇನ್ ಲೈನ್ ಅಲ್ಲಿ ಬಿದ್ದಿದೆ. ಮಲ್ಪೆಯಲ್ಲೆಲ್ಲ ಮಲ್ಪೆಲ್ಲ ಸುಮಾರು ಸಮಸ್ಯೆ ಇದೆ. ಎಷ್ಟು ಕಂಬ ಬಿದ್ದಿದೆ ಒಟ್ಟು? ನಮ್ಮ ಸೆಕ್ಷನ್ ಅಲ್ಲಿ ಒಂದು 15 ಕಂಬ ಬಿದ್ದಿದೆ. ಎಲ್ಲ ರಿಪೇರಿ ಕಾರ್ಯ ಆಗ್ತಾ ಇದೆಯಾ? ಆಗ್ತದೆ, ಬರ್ತಾರೆ ಕೆಲಸ. ರಾತ್ರಿ ಗಾಳಿಗೆ ಇತ್ತ ಉಡುಪಿ ಜಿಲ್ಲೆಯಲ್ಲಿ ಇಂದು ಕೂಡ ಆರೆಂಜ್ ಅಲರ್ಟ್ ವಿಸ್ತರಿಸಲಾಗಿದೆ. ಬನ್ನಂಜೆ ಮೂಡನಿಡಂಬೂರು ವ್ಯಾಪ್ತಿಯಲ್ಲಿ ನೆರೆ ಇನ್ನೂ ಇಳಿಕೆಯಾಗಿಲ್ಲ. ಬಯಲುಗದ್ದೆಯಲ್ಲಿರುವ ಬನ್ನಂಜೆ ಶನೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಸಂಪರ್ಕ ಕಡಿತವಾಗಿದೆ. ತಗ್ಗು ಪ್ರದೇಶದ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ಜನರ ಓಡಾಟಕ್ಕೆ ಸಮಸ್ಯೆಯಾಗುತ್ತಿದೆ. ಇನ್ನು ಭತ್ತದ ಗದ್ದೆಗಳಲ್ಲಿ ವ್ಯಾಪಕ ನೀರು ತುಂಬಿಕೊಂಡಿದ್ದು ಸೊಂಟಮಟ್ಟಕ್ಕೆ ನೀರು ಆವರಿಸಿದೆ. ತಗ್ಗು ಪ್ರದೇಶದಲ್ಲಿ ನೆರೆ ಇಳಿಕೆಯಾಗಲು 2 ದಿನ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. ನಾವು ಮಠದ ಬೆಟ್ಟು ಪರಿಸರ, ಅದರ ಜೊತೆಗೆ ಬನ್ನಂಜೆ ಶನೀಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೇವೆ. ಇದು ಬನ್ನಂಜೆ ಶನೀಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ಇದು ಬಯಲು ಪ್ರದೇಶ, ಪಕ್ಕದ ಗದ್ದೆಗಳನ್ನು ನಾವು ನೋಡ್ಬೋದು, ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲೂ ಕೂಡ ಜನಜೀವನ ಸಂಪೂರ್ಣ ವ್ಯಸ್ತ ಆಗಿದೆ. ನೋಡ್ಬೋದು ದೃಶ್ಯಗಳಲ್ಲಿ ಇಲ್ಲಿನ ಕಾರ್ಮಿಕರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಇರ್ತಾರೆ. ಇಲ್ಲಿ ಇದ್ಕೊಂಡು ಕೆಲಸಕ್ಕೆ ಹೋಗುವಂಥದ್ದು ನೋಡ್ಬೋದು. ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ಅಂದರೆ ದ್ವಿಚಕ್ರ ವಾಹನಗಳಿಗೂ ಕೂಡ ಓಡಾಟಕ್ಕೆ ಬಹಳಷ್ಟು ಕಷ್ಟ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ರು ಮಹಿಳೆ ಈ ಭಾಗದಿಂದ ಹೋಗ್ತಾ ಇರುವಂತಹ ದೃಶ್ಯಗಳು. ಇದೆಲ್ಲ ಒಂದ್ ಕಡೆಯಾದ್ರೆ ಕಾರ್ಕಳದಲ್ಲಿ ಸುರಿದ ಧಾರಾಕಾರ ಮಳೆಗೆ ಮಣ್ಣು ತೇವಗೊಂಡು ಬಾವಿ ಕುಸಿದಿದೆ. ನೆಲ್ಲಿಕಟ್ಟೆ ಸಮೀಪ ಈ ಘಟನೆ ನಡೆದಿದ್ದು ಬಾವಿಕಟ್ಟೆ, ಕಂಬ ಸೇರಿ ಸುತ್ತಮುತ್ತಲಿನ ಮಣ್ಣು ಕುಸಿದಿದೆ. ಭೂಮಿಯೇ ಕುಸಿಯುತ್ತಿರುವ ಭಯಾನಕ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಆತಂಕ ಹುಟ್ಟಿಸುವಂತಿದೆ. ಇನ್ನು ಜಿಲ್ಲೆಯಲ್ಲಿ ಸುರಿದ ಮಳೆಗೆ 30ಕ್ಕೂ ಹೆಚ್ಚು ಮನೆಗಳ ಮೇಲೆ ಮರಗಳು ಬಿದ್ದು ಹಾನಿಯಾಗಿವೆ. ಅದರಲ್ಲಿ ಒಂದು ದನದ ಕೊಟ್ಟಿಗೆಯೂ ಹಾನಿಯಾಗಿದೆ. ಮಳೆ ನಡುವೆ ತೀವ್ರ ಬಿಸಿಲಿನ ವಾತಾವರಣವು ಉಡುಪಿ ಬ್ರಹ್ಮಾವರ ತಾಲೂಕಿನಲ್ಲಿ ಕಂಡುಬಂದಿತ್ತು. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಮುಂದಿನ 3 ದಿನ ಮಳೆ ಬೀಳಲಿದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.